ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು GK ಕಿಚನ್ ಯೂಟ್ಯೂಬ್ ಚಾನಲ್. ನಮ್ಮನೇಲಿ ಏಕಾದಶಿ ಹಬ್ಬ ಇದೆ, ಅಂದರೆ ಭಾನುವಾರ 6ನೇ ತಾರೀಕು. ಅದಕ್ಕೋಸ್ಕರ ನಾವು ಹಿಂದಿನ ದಿನವೇ ಅಂದರೆ 5ನೇ ತಾರೀಕೆ ಕೊಬ್ಬರಿ ಗಸಗಸೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಪಾಯಸಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಕೊಬ್ಬರಿ ಮತ್ತು ಸ್ವಲ್ಪ ಏಲಕ್ಕಿ ಕಾಯಿನೆಲ್ಲ ಒಂದ್ಸತಿ ಪೌಡ್ರ್ ಮಾಡಿಕೊಂಡೆ. ಆಮೇಲೆ ಗಸಗಸೆನೆಲ್ಲ ಹುರಿದಿಟ್ಟಿದ್ರು ನಮ್ಮತ್ತೆ, ಅದನ್ನು ಅಷ್ಟೇ ಪೌಡ್ರ್ ಮಾಡಿ ಇಟ್ಕೊಂಡೆ. ಲಾಸ್ಟಲ್ಲಿ ಅಕ್ಕಿ ಕೂಡ ಅಷ್ಟೇ, ಅದನ್ನು ಹುರಿದಿಟ್ಟಿದ್ರು. ಅದನ್ನು ಎಲ್ಲ ಪೌಡ್ರ್ ಮಾಡಿ ಮಿಕ್ಸ್ ಮಾಡಿ ನಾನು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ಬಿಟ್ರೆ ನಮಗೆ ಮಾರನೇ ದಿವಸ ಪಾಯಸ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹಿಂದಿನ ದಿವಸನೇ ಎಲ್ಲ ರೆಡಿ ಮಾಡಿಕೊಂಡೆ. ನೋಡಿರಿ, ಇವಾಗ ನಾನು ಗಸಗಸೆನೆಲ್ಲ ಪೌಡ್ರ್ ಮಾಡಿ ತೆಂಗಿನಕಾಯಿ ಕೊಬ್ಬರಿ ಎಲ್ಲ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲೆ ಹಾಕ್ಕೊಂಡು ಲಾಸ್ಟ್ಗೆ ನಾನು ಅಕ್ಕಿ ಹುರಿದಿರೋ ಅಂಥದ್ದನ್ನ ಪೌಡ್ರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಪೌಡ್ರ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಮಾರನೇ ದಿವಸ ಹಬ್ಬದ ದಿವಸ ನಾವು ಅದೆಲ್ಲ ರೆಡಿ ಮಾಡಿ ರುಬ್ಬಿ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಮಧ್ಯಾಹ್ನನೇ ಎಡೆ ಹಾಕೋದ್ರಿಂದ ಈಸಿ ಆಗುತ್ತೆ ಅಂತ ರೆಡಿ ಮಾಡಿ ಇಟ್ಕೊಂಡೆ. ಆಮೇಲೆ ಸ್ವಲ್ಪ ಸಂಜೆ ಬಿಡು ಹೂವು ಬಂದಿತ್ತು, ಅದನ್ನು ಸ್ವಲ್ಪ ಕನಕಾಂಬರ ಮಲ್ಲಿಗೆ ಎಲ್ಲ ಕಟ್ಕೊಂಡ್ಬಿಡೋಣ ಅಂತ ಅದನ್ನು ಸ್ವಲ್ಪ ಕಟ್ಟಿ ರೆಡಿ ಮಾಡಿಕೊಂಡೆ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಪೂಜೆ ಮಾಡಿ ಒಂದು ಕಡೆ ಇದು ನುಗ್ಗೆಕಾಯಿ, ಆಲೂಗೆಡ್ಡೆ, ಬದನೆಕಾಯಿ ಹಾಕಿ ಬೇಳೆ ಸಾಂಬಾರು ಮಾಡ್ಕೊಂಬಿಡೋಣ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನುಗ್ಗೆಕಾಯಿ, ಬದನೆಕಾಯಿ, ಸಾಸಿವೆ, ಕರಿಬೇವೆಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡೆ. ಇನ್ನೊಂದು ಸೈಡು ಬೇಳೆ ಎಲ್ಲ ಕೂರಿಸ್ಕೊಂಡಿದ್ವಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಇನ್ನೊಂದು ಕಡೆ ನಾವು ಹಣ್ಣುಳ್ಳಿಕಾಯಿ ಬೀಜ, ಕ್ಯಾರೆಟು, ಆಮೇಲೆ ಆಲೂಗೆಡ್ಡೆ ಎಲ್ಲನೂ ಮಿಕ್ಸ್ ಮಾಡಿ ಕಾಳು ಕೂಟ್ ಮಾಡ್ಕೋಬೇಕು. ಅದು ಸ್ವಲ್ಪ ಗ್ರೇವಿ ಥರ ಆಗುತ್ತೆ. ಬೇಕಾದರೆ ನಾವು ಡ್ರೈ ಕೂಡ ಹಾಕೋಬೋದು. ಲಾಸ್ಟ್ಗೆ ನಾನು ಮಸಾಲೆ ಎಲ್ಲ ರುಬ್ಬಿ ಒಟ್ಟಿಗೆ ಹಾಕಿ ಒಂದೆರಡು ವಿಜಲ್ ಕೂಗಿಸ್ಕೊಂಡೆ. ಅತಿ ತರಕಾರಿ ಆಗಿರೋದ್ರಿಂದ ನಮಗೆ ಈಸಿ ಆಗುತ್ತೆ. ಈ ಒಣಗಿರೋದೆಲ್ಲ ನಾವು ನೆನೆಸಿ ಮೊಳಕೆ ಕಟ್ಕೊಂಡ್ರೆ ತರಕಾರಿ ಜೊತೆಗೆ ಅದು ಹೊಂದ್ಕೊಳ್ಳಲ್ಲ. ಅದಕ್ಕೋಸ್ಕರ ಎಲ್ಲನೂ ತರಕಾರಿನೇ ಹಾಕ್ಕೊಂಡಿದ್ದೀನಿ, ಬೇಗ ಆಗುತ್ತೆ ಅಂತ. ನಾನು ನಿಮ್ಗೆ ತೋರಿಸಿದ್ದೀನಿ. ಗಸಗಸೆನೆಲ್ಲ ರುಬ್ಬಿ ಬೆಲ್ಲನೂ ಎಲ್ಲ ಕರಗಿಸ್ಕೊಂಡು ಇವಾಗ ನಾವು ಅದನ್ನು ಕುದಿಯೋಕೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಸೈಡು ಟೊಮೆಟೊ ಬಾತ್ಗೋಸ್ಕರ ಟೊಮೆಟೊ ಮತ್ತು ಈರುಳ್ಳಿ, ಆಮೇಲೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಏಲಕ್ಕಿ ಕಾಯಿ ಎಲ್ಲ ಒಗ್ಗರಣೆಗೆ ಹಾಕಿ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರು, ಹಸಿಮೆಣ್ಸಿನ್ಕಾಯಿ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ವಿ. ವಡೆಗೂ ನಾನು ನೆನೆಸಿ ಅದನ್ನು ಸೋರ್ಲು ಹಾಕ್ಕೊಂಡಿದ್ದೀನಿ. ಆಮೇಲೆ ಏನು ಮಾಡಿದೆ, ರುಬ್ಬಿರೋ ಅಂಥದನ್ನ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಶುಂಠಿ, ಬೆಳ್ಳುಳ್ಳಿ, ಚಿಲ್ಲಿ ಪೌಡ್ರೆಲ್ಲ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಡು ಒಳ್ಳೆ ಕಲರ್ ಬರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಎಲ್ಲ ಮೇಲೆ ಬರಬೇಕು. ಆವಾಗ ಟೊಮೆಟೊ ಬಾತ್ಗೆ ನಾವು ಟೊಮೆಟೊ ರುಬ್ಬು ಹಾಕ್ಕೊಳ್ತೀವಲ್ಲ ಅದು ಚೆನ್ನಾಗಿ ಕಾಣುತ್ತೆ ಮತ್ತು ಚೆನ್ನಾಗಿ ಬೆಂದಿರುತ್ತೆ, ರುಚಿಯಾಗಿ ಕೂಡ ಇರುತ್ತೆ. ನೋಡಿ, ಇವಾಗ ಒಂದು ವಿಜಲ್ನ ನಾನು ಅವರೆಕಾಳು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಬೇಗ ಆಗುತ್ತೆ ಪಾತ್ರೆಯಲ್ಲಿ ಮಾಡೋದ್ರಿಂದ. ಕುಕ್ಕರಲ್ಲಾದರೆ ಹಾಗೆ ಆಗುತ್ತೆ. ಒಂದು ಸೈಡು ವಡೆಗೆಲ್ಲ ರೆಡಿ ಮಾಡ್ಕೊಂಡಿದ್ವಿ, ಅದನ್ನು ಕೂಡ ಕರಿತಿದ್ದಾರೆ. ಅದಾಗಿದ ತಕ್ಷಣ ನಾವು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಕೆ ಸರೋಗ್ಬಿಡುತ್ತೆ. ಬೇಗ ಮುಗಿಸ್ಕೊಂಡ್ರೆ ಬೇಗ ಆಗುತ್ತೆ. ನೋಡಿ, ಇವಾಗ ಪೂಜೆಗೆಲ್ಲ ಮಾಡ್ಕೊಳ್ತಾ ಇದ್ವಿ, ಎಲ್ಲ ಎಡೆ ಇಟ್ಬಿಟ್ಟು ಮಧ್ಯಾಹ್ನಕ್ಕೆ. ನಾವು ಊಟ ಮಾಡೋದೆಲ್ಲ ಏನೂ ವೀಡಿಯೋ ಹಾಕಿಲ್ಲ, ಬರೀ ಪೂಜೆ ಮಾಡಿರೋದು. ಮನೆಗೆ ಯಾರ್ಯಾರು ಬಂದಿರೋ ಅದನ್ನು ಮಾತ್ರ ಸುಮ್ಮನೆ ಒಂದು ವೀಡಿಯೋ ಮಾಡಿದ್ದೀನಿ. ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.